ನಮಸ್ಕಾರ. ನನ್ನ ಹೆಸರು ದಿನೇಶ್ ಪೈ ಅಂತ, ಪ್ರೆಸಿಡೆಂಟ್ ರಂಗಸ್ಥಳ ಮಂಗಳೂರು ರಿಜಿಸ್ಟರ್ಡ್. ನಾವು ನಮ್ಮ ರಂಗಸ್ಥಳ ಸಂಸ್ಥೆಯನ್ನು ಪ್ರಾರಂಭಿಸಿ 11 ವರ್ಷ ಆಯಿತು. ಇದು 11ನೇ ವರ್ಷದ ಯಕ್ಷಗಾನ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿ. ನಮ್ಮ ಮಾನ್ಯರೇ, ನಮ್ಮ ಧರ್ಮ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ ಇದರ ಸಾರ ಸಂದೇಶ ಯುವ ಪೀಳಿಗೆಗೆ ತಲುಪಿಸಲು ಇಂದಿನ ದಿನದಲ್ಲಿ ಯಕ್ಷಗಾನ ಆಟಕೂಟಗಳೇ ಪ್ರಬಲ ಮಾಧ್ಯಮ. ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತುಂಟು, ಇವತ್ತು ಕರೆಕ್ಟ್ ಆಗಿ ಒಂದು ಕನ್ನಡ ನಮ್ದು ಉಳಿದಿದ್ದಂತ ಹೇಳಿದ್ರೆ, ಸ್ವಚ್ಛ ಕನ್ನಡ ಉಳಿದಿದ್ದಂತ ಹೇಳಿದ್ರೆ ಯಕ್ಷಗಾನದಿಂದ ಮಾತ್ರ. ಬೇರೆ ಯಾವುದೇ ನೀವು ನಾಟಕ, ಸಿನಿಮಾ ರಂಗ ಎಲ್ಲಿಗೆ ಹೋಗಿ ಅದರಲ್ಲಿ ಇಂಗ್ಲಿಷ್ ನಿಂದ ಹಿಡಿದು ಪ್ರತಿಯೊಂದು ಆಗ್ತದೆ. ಈಗ ಇಂಗ್ಲಿಷ್ ಯಕ್ಷಗಾನ ಆಗ್ತದೆ, ಆ ಪ್ರಶ್ನೆ ಬೇರೆ. ಅದೇ ಶುದ್ಧ ಆಗಿ ಕನ್ನಡ ಗೀಚದ ಉಳಿದಿದ್ದು ಯಕ್ಷಗಾನದಿಂದ ಮಾತ್ರನೇ. ಆದ್ರಿಂದ ನಾವೊಂದು 6 ಜನ ಸೇರಿ ರಂಗಸ್ಥಳ ಮಂಗಳೂರು ಅಂತ ಒಂದು ನಮ್ದೊಂದು ಟೀಮ್ ಕಟ್ಕೊಂಡು 11 ವರ್ಷದ ಮೊದಲು ಪ್ರಾರಂಭ ಮಾಡಿದ ಸಣ್ಣ ಸಂಸ್ಥೆ. ಪ್ರಾರಂಭದಲ್ಲಿ ನಾನು, ನಮ್ಮ ಪದಾಧಿಕಾರಿಗಳಾದ SL ನಾಯ್ಕರು, AS ಭಟ್ರು ಇದ್ವಿ. ಇನ್ನಿಬ್ಬರಿಗೂ ಬರ್ಲಿಕ್ಕೆ ಆಗಿಲ್ಲ. ನಮ್ಮ ವಿಠೋಬ್ ಭಂಡಾರಿ ಮತ್ತೆ ನಮ್ಮ ಕೇಶವ್ ಹೆಗ್ಡೆಯರು ಮತ್ತೆ ಸದಾಶಿವ ದಿಲೀಪನ್ ಅಂತ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಪ್ರತಿ ವರ್ಷ ನಾವು ಒಂದು ಯಕ್ಷಗಾನ ಮಾಡ್ತಾ ಇದ್ದೀವಿ ಕದ್ರಿ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ. ಯಕ್ಷಗಾನದ ಜೊತೆಗೆ ನಾವು ಕೆನರಾ ಬ್ಯಾಂಕ್ ಜೊತೆಗೆ ಸೇರಿಕೊಂಡು ರಕ್ತದಾನ ಮಾಡಿದ್ದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಸಮೇತ ನಾವು ಸಿದ್ಧ ಮಾಡಿದ್ದೇವೆ. ಸೋಷಿಯಲ್ ಅಲ್ಲಿ ನಾವು ಸಾಧಾರಣ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೇವೆ. ಆದ್ರಿಂದ ಈ ಸಾರಿ ನಾವು ನಮ್ಮ ರಂಗಸ್ಥಳದಿಂದ ಪ್ರಚಂಡ ಲಂಕೇಶ್ವರ ಅಂತ ಪೆಳ್ಳೂರು ಮೇಳದವರಿಂದ ಒಂದು ವಿಜೃಂಭಣೆಯಾದ ಆಟ ಆಡಿಸ್ತಾ ಇದ್ದೀವಿ. ಇದು ತುಂಬಾ ವಿಶೇಷವಾಗಿದ್ದು, ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಚಂಡ ಲಂಕೇಶ್ವರ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದರ ಜೊತೆಗೆ ನಾವು ಖಾಲಿ ಮಂಗಳೂರು ಮಾತ್ರ ಅಲ್ಲ, ಮಂಗಳೂರಿನಲ್ಲಿ, ಮೂಡುಬಿದ್ರೆಯಲ್ಲಿ, ಸಾಸ್ತಾನದಲ್ಲಿ, ಬ್ರಹ್ಮಾವರದಲ್ಲಿ ಈ 11 ವರ್ಷದಲ್ಲಿ 20 ಯಕ್ಷಗಾನದ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ನಮ್ದೇನು ಅರಿಕೆಗೆರಿಕೆ ಏನೂ ಅಲ್ಲ, ಒಂದು ನಮ್ದು ಕನ್ನಡ, ನಮ್ದು ಯಕ್ಷಗಾನ ಉಳಿಸ್ಲಿಕ್ಕೋಸ್ಕರ, ಇವತ್ತಿನ ಯುವ ಪೀಳಿಗೆಯಲ್ಲಿ ಒಂದು ಸಾರ ಸಂದೇಶ ಕೊಡ್ಲಿಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ 2 ವರ್ಷಕ್ಕೊಮ್ಮೆ ತಾಳಮದ್ದಲೆ ಕೂಟ ಸಮೇತ ಆಯೋಜಿಸಿದ್ದೇವೆ. ಇದರೊಟ್ಟಿಗೆ ಪ್ರತಿ ವರ್ಷ 1-2 ಕಲಾವಿದರಿಗೆ ಸನ್ಮಾನ ಮತ್ತೆ ಯಕ್ಷಗಾನದ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಈ ವರ್ಷ ನಾಡಿದ್ದು ಇದೇ ಬರುವ 14 ತಾರೀಕಿಗೆ ಕದ್ರಿ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ 7 ಗಂಟೆಯಿಂದ ಪೆಳ್ಳೂರು ಮೇಳದವರಿಂದ ರಾವಣ ಜನನದಿಂದ ರಾವಣನ ವಧಾ ತನಕ ಸಮಗ್ರ ರಾವಣ ಎಂಬ ಕಥೆಯನ್ನು ಪ್ರಚಂಡ ಲಂಕೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದು ಮಾಡ್ತಾ ಇದ್ದೇವೆ. ಆದ್ರಿಂದ ತಾವು ಪತ್ರಿಕಾದವರು ಇದನ್ನ, ಪತ್ರಿಕಾ ಮಾಧ್ಯಮದ ವಿನಂತಿ ಏನಂತ ಹೇಳಿದ್ರೆ ಇದನ್ನೇ ಪ್ರಚಾರಪಡಿಸಿ ಸಾಧ್ಯ ಆದಷ್ಟು ಜನರನ್ನು ಒಟ್ಟು ಮಾಡಲಿಕ್ಕೆ ತಮ್ಮದೊಂದು ಸಹಕಾರ ನಾನು ಬಯಸ್ತೇನೆ. ಯಾರು ಕರೆಸ್ತಾ ಇಲ್ಲ. ಬಡಗುತಿಟ್ಟಿನ ಹೆಚ್ಚಿನ ಕಾರ್ಯಕ್ರಮಗಳು ಉಡುಪಿ ಜಿಲ್ಲೆಗೆ ಸೀಮಿತವಾಗಿರ್ತದೆ. ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಪ್ರಚಂಡ ಲಂಕೇಶ್ವರ ಅಂತ ಹೇಳಿದ್ರೆ ನಾರ್ಮಲ್ ಇದ್ದ ನಿಮ್ಮ ರಾವಣನನ್ನ ಜನ ಆಕ್ಚುಲಿ ನೋಡೋದು ಕೆಟ್ಟವನಾಗಿ ನೋಡೋದು. ನಾವದನ್ನ ಅವನಂತಲೇ ಇರೋದಿಸಿದ ಒಳ್ಳೆಯತನ, ರಾವಣ ಇದೆ ಬ್ರಾಹ್ಮಣ, ಒಳ್ಳೆಯತನ ಏನಂತ ನಾವು ತೋರಿಸ್ತಾ ಇದ್ದೀವಿ. ಯಾವುದು ಬಡಗಿಟ್ಟಿನ ಅಭಿರುಚಿ ಸ್ವಲ್ಪ ಕಡಿಮೆ ಇದೆ. ಏನಂದ್ರೆ ಹರಕೆ ಇದ್ರೆ ಮಾತ್ರ ಕರೆಸ್ತಾರೆ. ನಮ್ಮಲ್ಲಿ ನಮ್ದೇನು ಹರಕೆ ಅಂತ ಏನಿಲ್ಲ, ಶೈಲಿ ಬೇರೆ ಇರ್ತದೆ. ಶೈಲಿಗಳು ಮತ್ತೆ ಅವರ ವೇಷಭೂಷಣ ಪ್ರಕಾರಗಳೆಲ್ಲ ವಿಭಿನ್ನವಾಗಿರ್ತದೆ. ರಾಮಕೃಷ್ಣ ಆಶ್ರಮದಲ್ಲಿ ನೀವು ಗಮನಿಸಿರಬಹುದು, ಅವರು ತುಂಬಾ ಕಾರ್ಯಕ್ರಮಗಳು ಸ್ವಾಮೀಜಿಯವರಲ್ಲಿ ಆಯೋಜಿಸ್ತಾರೆ. ಅಕಾಡೆಮಿ ಸಹ ಈ ಕಡೆ ಆಯೋಜನೆ ಮಾಡುದಿಲ್ಲ ಅಂತ ಹೇಳಿದ್ರೆ, ಒಂದು ಬಡಗಿನವನ್ನ ಕರೆದು ಈಗ ನಾವೀಗ ನಮ್ಮ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹತ್ರ ಒಂದು 3 ಲಕ್ಷ ರೂಪಾಯಿ ನಮ್ಗೆ ಖರ್ಚಾಗ್ತದೆ. ನಾವ್ ಯಾರಾದ್ರೂ ಕಲೆಕ್ಷನ್ ಆಗಿ ನಾವು ಕಲೆಕ್ಷನ್ ಗೆ ಹೋಗುದಿಲ್ಲ, ಯಾರಾದ್ರೂ ಒಂದು ಸಹಾಯಧನ ಕೊಟ್ಟರೆ ನಾವು ತಗೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಕೈಯಿಂದ ಹಾಕಿ ಆಡಿಸುವಾಗ ಯಾರು ಕರ್ಕೊಂತಾರೋ ಧೈರ್ಯ ಮಾಡುದಿಲ್ಲ. ಅದರಿಂದ ಯಾರಾದ್ರೂ ಸಪೋಸ್ ನಮ್ಗೆ ಕರೆಕ್ಟ್ ಕೊಟ್ಟಿದ್ದೌದಂತಾರೆ ನಾವು ತಗೊಳ್ತೀವಿ, ರಿಸೀಟ್ ಕೊಡ್ತೀವಿ. 100% ನಮ್ದು ಅಕೌಂಟೆಡ್. ಪ್ರತಿ ವರ್ಷ ನಾವು ಸಾಧಾರಣ ಬ್ಯಾಲೆನ್ಸ್ ಶೀಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮ್ಮ ರಂಗಸ್ಥಳದಿಂದ ಇಷ್ಟ ತನಕ ಪ್ರಾಪರ್ ಆಗಿದೆ. ಮೊದಲೆಲ್ಲ ಟೆಂಟ್ ಯಕ್ಷಗಾನ ಟಿಕೆಟ್ ಮಾಡಿ ಮಾಡ್ತಾ ಇದ್ರು. ಹೌದು, ಸೇಮ್ ಟೆಂಟ್ ಸನ್ಮಾನ ಇಡ್ಲಿಲ್ಲ. ಮಾತ್ರ ಅವರಿಗೆ ಸಂಭಾವನೆ ನಾವು ಸಾಧಾರಣ ಯಾರು ಬಡ ಕಲಾವಿದರಿದ್ದಾರೆ ಅವರು ಸ್ಟೇಜ್ ಅಲ್ಲಿ ಕರೆಯೋದಿಲ್ಲ, ಅವರಿಗೆ ಪರ್ಸನಲ್ ಆಗಿ ಕರೆದು ಕೊಡ್ತಾ ಇದ್ದೀವಿ.